ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. ಪ್ರಥಮಾನುಯೋಗವು ಇತಿಹಾಸ ಪುರುಷರ ಭವಾವಳಿಗಳನ್ನ, ಚರಿತ್ರೆಯನ್ನ ಹೇಳುತ್ತೆ. ಕರಣಾನುಯೋಗ ಗಣಿತ ಶಾಸ್ತ್ರವನ್ನು ಹೇಳುತ್ತೆ. ಲೋಕದ ವಿಸ್ತಾರ ಏನು, ಸವಿಸ್ತಾರ ವರ್ಣನೆ ಮಾಡಿ. ಚರಣಾನುಯೋಗ ಶ್ರಾವಕ ಮತ್ತು ಮುನಿ ಧರ್ಮಗಳ ಆಚರಣೆಯ ಕುರಿತು ಹೇಳ್ತದ. ದ್ರವ್ಯಾನುಯೋಗ ಆತ್ಮನನ್ನ ಪರಮಾತ್ಮ ಯಾಗ್ ಮಾಡ್ಬೋದು ಅರ್ಥಾತ್ ಸಮಯ ಸಾರದ ಕಥನವನ್ನ ಹೇಳ್ತದೆ. ಈ 4 ಅನುಯೋಗಗಳ ಮಾಧ್ಯಮದಿಂದ ಈ ಆತ್ಮನನ್ನ 4 ಗತಿಗಳಿಂದ ಮುಕ್ತ ಮಾಡಬಹುದು. ಜೀವಾತ್ಮ 4 ಗತಿಗಳಿಂದ ಮುಕ್ತ ಆಗ್ತಾನ, ಅದು ಜೀವಾತ್ಮ ಪರಮಾತ್ಮ ಅನ್ಸ್ಕೊಳ್ತಾನೆ. ಅನಾದಿ ಕಾಲದಿಂದ ಇಲ್ಲಿವರೆಗೆ ಎಷ್ಟು ಆತ್ಮ ಪರಮಾತ್ಮ ಆಗ್ಯಾವು ಅವೆಲ್ಲವುಗಳು ಈ 4 ಅನುಯೋಗಗಳ ಸಾಧನೆಯಿಂದ ಮಾತ್ರ ಸಾಧ್ಯವನ್ನ ಪಡ್ಕೊಂಡವ.